ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಮಳೆ ಬರ್ತಿದೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಚಳಿ ಚೆನ್ನಾಗಿರುತ್ತೆ ಮಳೇಲಿ. ನಮ್ಮ ಬೇಬಿಗೆ ಇವತ್ತು ವೀಕೆಂಡ್ ಅಲ್ವಾ, ಸೊ ಬರ್ಗರ್ ಏನೋ ಜಂಕ್ ಫುಡ್ ಡೇ ಇವತ್ತು. ಏನಾದರೂ ಒಂದು ಜಂಕ್ ಫುಡ್ ಕೊಡಿಸ್ಬೋದು. ಸೊ ಅದಕ್ಕೆ ಬರ್ಗರ್ ತಿಂತಾ ಇದ್ದಾರೆ. ಬನ್ನಿ ನೋಡೋಣ. ತಗೋಬಾರ್ದ ಇದು ಅವರೇ ಬರ್ತಿದ್ದಾರೆ. ಇದು ಚಾರ್ಜ್ ಇದೆ. ಹೋಮಿ ಅವರಿದ್ದಾವೆ, ಕುತ್ಕೊಳ್ಳಿ. ಹಾಂ, ಅವರೇ ಬಂದಿದ್ರು. ನನಗೂ ಶೇರ್ ಮಾಡ್ತೀಯಾ? ಓಕೆ. ಬಂದು ಮಾಡ್ತಿದ್ದಾಳೆ. ಹಂಗೆಲ್ಲ ನಿಧಾನಕ್ಕೆ ಮಾಡ್ಬೇಕಣ್ಣ. ನಾನು ಮಾಡ್ಕೊಡ್ತೀನಿ, ಕೊಡು ನೀಟಾಗಿ. ಬರ್ಗರ್ ಬೇರೆ ಪ್ಲೇಟ್ ತೊಗೊಬಾರೋ. ತಿನ್ನಿ. ಸಿಟ್ ಮಾಡು. ಕೆಳಗಡೆ ಶಿಟ್ ಮಾಡ್ತೀಯಾ? ಚೆನ್ನಾಗಿದೆಯಾ? ಓಕೆ. ಚಿಕ್ಕಿ. ಸೊ ಸ್ಯಾಟರ್ಡೇ ಈವ್ನಿಂಗ್ ಇವತ್ತು ಪೂಜೆ ಎಲ್ಲ ಮಾಡಾಯಿತು. ಆ ವಿಡಿಯೋ ಎಲ್ಲ ಶೇರ್ ಮಾಡಿಲ್ಲ. ಯಾವಾಗಲೂ ಪೂಜೆ ಮಾಡೋದೇ ಶೇರ್ ಮಾಡ್ತಿರ್ತೀನಿ ಅಂತ. ಹೊರಗಡೆ ಮಳೆ ಬರ್ತಾಯಿತ್ತು. ಸುಮ್ಮನೆ ಹಂಗೆ ನೋಡ್ತಾ ಇದ್ವಿ. ಆ್ಯಂಡ್ ಸಂಜೆ ಇವತ್ತು ಮೂವಿ ಟೈಮ್ ನಂದು ಪಾಪುದು. ಸ್ಯಾಟರ್ಡೇ ಸಂಡೇ ಏನಾದರೂ ಈ ಥರ ಕುತ್ಕೊಂಡು ಹೋಗ್ಬಿಟ್ಟಿಗೆ ಮೂವಿ ನೋಡ್ತೀವಿ. ಅಷ್ಟೊಂದು ಚೆನ್ನಾಗಿರೋ ಸಿಗಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ಯಾವುದೋ ರ್ಯಾಬಿಟ್ ಚೆನ್ನಾಗಿತ್ತು, ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿತ್ತು. ಇವತ್ತು ಎಲ್ಲ ವೀಡಿಯೋನೂ ಅಷ್ಟೊಂದು ನಾನು ತೋರ್ಸೋಕ್ಕಾಗಲಿಲ್ಲ. ಜಸ್ಟ್ ಚಿಲ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೇಯಿಂದ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಆಚೆ ಹೋಗಿ ನಿಮಗೇನೋ ಸರ್ಪ್ರೈಸ್ ಇದೆ. ಆಚೆ ಹೋದರೆ ಏನೋ ಸರ್ಪ್ರೈಸ್ ಕೊಡ್ತೀನಿ. ಇವಾಗ ನಿಂತಿದ್ದಲ್ಲಪ್ಪ, ತಾಚಿ ಆಗಿರ್ಲಿಲ್ವ? ಇನ್ನ ಫುಲ್ಲು ಆಗಿಲ್ವ? ಇನ್ನ ಫುಲ್ ತಾಚಿ ಮಲ್ಕೊಳ್ಳಲ್ಲ, ಚಿಕ್ಕಿ ಬರುತ್ತೆ ಅಂತ ಹಠ ಮಾಡ್ತಾಯಿತ್ತು. ಆಗಿಲ್ಲ. ನೋಡಪ್ಪ ಯಾರು ಹೋಗು. ನೆಕ್ಸ್ಟ್ ಡೇ ಇದು ಸಂಡೇ ವ್ಲಾಗ್ನ ಶೇರ್ ಮಾಡ್ತಿರೋದು. ಇವತ್ತು ಸೌಮ್ಯ, ಚೇತನ್ ಎಲ್ಲ ಬಂದಿದ್ದರು. ಸೊ ಅದಕ್ಕೆ ಅಂತ ನಾನು ಇವತ್ತು ವೈಟ್ ಬಿರಿಯಾನಿ, ಚಿಕನ್ ಪೇಪರ್ ಡ್ರೈ ಎಲ್ಲ ಮಾಡಿದ್ದೆ. ಪಾಪು ಕೂಡ ಏನೋ ಜಂಕ್ ಫುಡ್ ತೊಗೊಂಡಿದ್ರು. ಅವಳು ಜಾಸ್ತಿ ತಿನ್ನಲ್ಲ, ಅದೆಲ್ಲ ಸ್ವಲ್ಪ ತಿನ್ಬಿಟ್ಟು ಹಂಗೆ ಇಟ್ಲು. ಸೊ ಇದೇ ನಮ್ಮ ವೈಟ್ ಬಿರಿಯಾನಿ ಆ್ಯಂಡ್ ಚಿಕನ್ ಪೇಪರ್ ಡ್ರೈ. ಆಲ್ರೆಡಿ ಎರಡೂ ರೆಸಿಪಿ ಶೇರ್ ಮಾಡಿದ್ದೀನಿ. ಯಾರು ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಶೇರ್ ಮಾಡ್ತೀನಿ. ಹಂಗೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೊರಗಡೆ ನಾನು ಅಷ್ಟೊಂದು ವೀಡಿಯೋ ಮಾಡಲಿಲ್ಲ. ಒಳಗಡೆನೇ ಸುಮ್ಮನೆ ಹಂಗೆ ನೋಡು. ಅವರೆಕಾಳೆಲ್ಲ ಹಾಕ್ಬಿಟ್ಟಿದ್ಯಾ? ವಾವ್, ಸಕ್ಕತ್ತಾಗಿದೆ ವೈಟ್ ಬಿರಿಯಾನಿ. ಆಯ್ತಾ? ಕ್ಯಾಂಡಿ ಕೊಡ್ಸ್ಕೊಳ್ಳಿ. ಓಕೆ, ಕ್ಯಾಂಡಿ ಕೊಡ್ಸಕ್ಕ ಅವೆಲ್ಲ ಜಂಕ್ ಫುಡ್ ತಿನ್ನಲ್ಲ ಪಾಪು. ಒನ್ ಡೇ ಆಲ್ರೆಡಿ ಒಂದು ವಾರದಿಂದ. ಆ್ಯಂಡ್ ಸೌಮ್ಯವರು ಕೂಡ ಇವಾಗ ಹೊರಟರು. ಅವಳನ್ನ ಪಾಪುನಂತೂ ಸಮಾಧಾನ ಮಾಡಿದೆ. ನನಗೊಂದು ದೊಡ್ಡ ಟಾಸ್ಕ್ ಇವಳಂತೂ ಬಂದಾಗ ಏನೇನೋ ಕನ್ವಿನ್ಸ್ ಮಾಡಿ ಇವಾಗ ಸುಮ್ಮನೆ ಆಗಿದ್ದಾಳೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವಳನ್ನ ಸುಮ್ಮನೆ ಇರ್ಸೋಕ್ಕೆ ಅಂತಲೇ ನಮ್ಮನೆ ಹತ್ರನೇ ಮಾಲ್ಗೆ ಹೋಗ್ತಾಯಿದ್ದೀವಿ. ಹಂಗೆ ಸ್ವಲ್ಪ ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಸೊ ಬಟ್ಟೆ ಕೂಡ ಶಾಪ್ ಮಾಡಬೇಕಿತ್ತು. ಬನ್ನಿ ಹೋಗೋಣ. ಟ್ರಿಪ್ ಹೋಗ್ತಿದ್ದೀವಲ್ಲ, ಸೊ ಅದಕ್ಕೆ ಇವಾಗ ಸ್ವಲ್ಪ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮಾಲ್ಗೂ ಕರ್ಕೊಂಡು ಹೋಗ್ಬೇಕಂತೆ. ಸೊ ಬನ್ನಿ ಹೋಗೋಣ. ರೋಸ್ಮೇರಿನಾ? ಸ್ಪ್ರೇ ಸ್ಪ್ರೇ ಮಾಡಿ. ನೀರಾಗಲ್ಲ.
ನಾವು ಚಿಕ್ಕವರಿದ್ದಾಗ ನಮ್ಮ ಫೇವ್ರೇಟ್ ಯಾರಾದರೂ ಬಂದರೆ ಇದೇ ಥರ ಆಟ ಮಾಡ್ತಿದ್ವಿ. ನೀವೆಲ್ಲರೂ ಯಾವ ಥರ ಇತ್ತು ನಿಮ್ಮ ಚೈಲ್ಡ್ಹುಡ್? ನೀವೇನಾದರೂ ಈ ಥರ ಯಾರಾದರೂ ಮನೆಗೆ ಬಂದಾಗ ಅವ್ರು ಹೋಗ್ಬೇಕಾದ್ರೆ ಅಳ್ತಾಯಿದ್ರ ಅಂತ ಕಮೆಂಟ್ ಮಾಡಿ ಅವಳನ್ನ ಸಮಾಧಾನ ಮಾಡಿ ಫೈನಲಿ ಇವಾಗ ಮಾಲ್ಗೂ ಕೂಡ ಬಂದೆ. ಯೂಶ್ವಲಿ ಬರ್ತೀನಲ್ಲ ನಮ್ಮ ಮನೆ ಹತ್ರನೇ ಒಂದು ಅವಳಿಗೆ ಇದು ತೊಗೊಂಡಿದ್ದೀನಿ ಮೆಂಬರ್ಶಿಪ್ಪು. ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂದ್ಕೊಂಡೆ, ಬಟ್ ಪಾಪ ಒಬ್ಬಳೇ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹಾಫ್ ಆನ್ ಅವರ್ ಅಂದ್ಕೊಂಡೆ, ಆಮೇಲೆ 1 ಅವರ್ ಆಟ ಆಡಿಸಿ ಇವಾಗ ಅಲ್ಲೇ ಶಾಪಿಂಗ್ ಇತ್ತು, ಶಾಪ್ ಮಾಡ್ಕೊಳ್ಳೋಣ ಸ್ವಲ್ಪ ನನಗೂ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಅವಳು ಆಟ ಆಡಿದ್ಮೇಲೆ ಇವಾಗ ನಂಗೆ ಕಾಟನ್ ಕ್ಯಾಂಡಿ ಬೇಕು ಅಂತ ಆಗಲೇ ಸ್ಟಾರ್ಟ್ ಮಾಡಿದ್ಲು. ನನಗಂತೂ ಶಾಪಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಆದರೂ ನನ್ನ ಸೈಜ್ ಸಿಗಲ್ಲ. ಸ್ವಲ್ಪ ನೋಡಿದೆ, ಚೆನ್ನಾಗಿತ್ತು ನೋಡಿ. ಇದು ಸ್ಲಿಪ್ಪರ್ ಅಂತೂ ಸಕ್ಕತ್ತಾಗಿತ್ತು. ದುಡಿಯೋದಲ್ಲಿ ಒಂದೊಂದ್ಸಲ ಚೆನ್ನಾಗಿರುತ್ತೆ, ಕಲೆಕ್ಷನ್ ಬರುತ್ತೆ. ನನ್ನ ಕಾಲಿಗೆ ಯಾವ ಚೆನ್ನಾಗಿದೆ ನೋಡು. ಅದು ಬೇಡ ಕಣ. ಹಿಂಗಾಗತ್ತೆ ಅದು ಎಂತ ಪೆನ್ಸಿಲ್ ಕಟ್ ಚೆನ್ನಾಗಿದೆ, ಆದರೆ ಇದು ಸೈಜ್ ಆಗ್ತಾಯಿಲ್ಲ ನನಗೆ ಯಾಕೋ. ಡ್ರೆಸ್ ನೋಡೋಣ ಬಾ. ದೊಡ್ಡವ್ರದ್ದೇನಿಗೆ ಸ್ಲಿಪ್ಪರ್ ನೋಡ್ತಿದ್ಯಾ? ಓಡ್ಬಾರ್ದಂಗೆ. ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ನನಗಿಲ್ಲಿ ಜೀನ್ಸ್ ಮತ್ತು ಟಾಪ್ಸ್ ಅಂದರೆ ಇಷ್ಟ ಆಗುತ್ತೆ. ಸಿಂಗಲ್ ಪೀಸ್ಗಳು ಚೆನ್ನಾಗಿತ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಸಿಂಗಲ್ ಪೀಸ್ ಎಲ್ಲ ಇತ್ತು. ಆಮೇಲೆ ಇವಳಂತೂ ನನಗೆ ಯಾವುದು ಬಟ್ಟೆ ಕರೆಕ್ಟಾಗಿ ನೋಡೋಕೆ ಬಿಡ್ತಾನೆ ಇರಲಿಲ್ಲ. ಆದರೂ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಬನ್ನಿ ಟ್ರಯಲ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ್ದು ಚೆನ್ನಾಗಿರುತ್ತೆ. ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಟ್ರಯಲ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಕಾಣಿಸುತ್ತೆ. ನಮ್ಮ ಬೇಬಿನೂ ಸೆಲೆಕ್ಟ್ ಮಾಡಿಕೊಟ್ಟಿದೆ. ಈಗ ಟ್ರಯಲ್ ಮಾಡೋ ಸಮಯ. ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಲೂಸ್ ಟಿ ಶರ್ಟ್ ಇಷ್ಟ ಆಗುತ್ತೆ. ಎಕ್ಸೆಸ್ ಇದು ಓವರ್ ಸೈಜ್ ಟಿ ಶರ್ಟ್. ನಾನು ಒಬ್ಬಳೆ ಎಲ್ಲರೂ ಹೊರಗಡೆ ಶಾಪಿಂಗ್ ಹಿಂಗೆ ಕರ್ಕೊಬರಲ್ಲ, ಹಿಂಗೆಲ್ಲ ಆಡಿದ್ರೆ. ಹೇಳಿದ್ನಲ್ಲ ಎಲ್ಲ ಚೆನ್ನಾಗಿತ್ತು ಕಲೆಕ್ಷನ್ಸ್, ಬಟ್ ನಮ್ಮ ಪಾಪು ನಿಜ ಲಿಟ್ರಲಿ ನೋಡೋಕೆ ಬಿಡ್ತಾನೆ ಇರಲಿಲ್ಲ. ಅವಳಿಗೂ ತೊಗೊಂಡ್ವಿ, ಬಟ್ ಎಲ್ಲ ಸೈಜೆಲ್ಲ ತುಂಬಾ ಜಾಸ್ತಿ ಇತ್ತು. ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಇದು ಪರವಾಗಿಲ್ಲ, ಓಕೆ ಥರ ಇತ್ತು. ಇವಾಗ ಕಾಟನ್ ಕ್ಯಾಂಡಿ ಟೈಮ್. ತೊಗೊಂಡ್ವಿ. ಸ್ಟುಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇವಾಗ ಬೇಬಿಗೆ ಸ್ವಲ್ಪ ಕಾಟನ್ ಕ್ಯಾಂಡಿ ಬೇಕಂತೆ, ತುಂಬ ಆಟ ಮಾಡ್ತಿದ್ದಾಳೆ. ಬನ್ನಿ ಹೋಗೋಣ. ಸೊ ಏನಪ್ಪ, ಆಲ್ರೆಡಿ ಮನೇಲೂ ಕೂಡ ಡೋನಟ್ಸ್ ತಿಂದಿಲ್ಲಲ್ಲ, ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ಲ್ಯಾನ್ ಮಾಡಿದೆ, ಆದರೂ ಬಿಟ್ಟಿಲ್ಲ. ಒಂದೇ ಒಂದು ಇವಾಗ ಈ ಕ್ಯಾಂಡಿ ಕೊಡಿಸ್ತಾ ಇದ್ದೀನಿ. ಅದನ್ನು ಕೂಡ ಇವಾಗ ತಿಂದ್ಕೊಂಡು ಮನೆಗೆ ಹೋದ್ವಿ, ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್. ನಮ್ಮನೇಲಂತೂ ಉಪ್ಪಿಟ್ಟು ಮಾಡಿ ತುಂಬ ದಿನವೇ ಆಗೋಗಿತ್ತು. ಸಾರಿ, ಇದು ಚಿತ್ರಾನ್ನ ಅನಿಸುತ್ತೆ. ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೆ ರಾಗಿ ಗಂಜಿ ಕುಡಿತಾಯಿದ್ದೀನಿ ಇವಾಗ ಮಾರ್ನಿಂಗ್ ಹೊತ್ತು. ಇದು ಒಂಥರ ಡಿಫ್ರೆಂಟಾಗಿರೋದು ರಾಗಿ ಗಂಜಿ, ನಾರ್ಮಲ್ ರಾಗಿ ಅಲ್ಲ. ಏನಪ್ಪ ವೆಯ್ಟ್ ಲಾಸ್ ಪೌಡರ್ ಅಂತಾರೆ. ಮಾರ್ನಿಂಗ್ ಇದ್ದಾಗ ನಾನು ಫಸ್ಟು ಜೀರಾ ವಾಟರ್, ಏನಾದರೂ ಒಂದು ಚಿಯಾ ಸೀಡ್ಸ್ ವಾಟರ್ ಎಲ್ಲ ತೊಗೊಂಡು ಅದಾಗಿ ಒಂದು 2 ಅವರ್ಸ್ ಆದಮೇಲೆ ಗಂಜಿ ಕುಡಿಯೋದು. ಸ್ವಲ್ಪ ತಣ್ಣಗಾಗಬೇಕಲ್ಲ ಅಂತ ಮಾಡಿ ಇಟ್ಬಿಡ್ತೀನಿ ಫಸ್ಟೇ. ಆ್ಯಂಡ್ ಇವತ್ತು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕು. ನನ್ನ ಫ್ರೆಂಡು ಸ್ಯಾರಿ ಎಕ್ಸಿಬಿಷನ್ ಇದೆ, ಪ್ರೀ ಪ್ರಮೋಷನ್ ಮಾಡೋದಕ್ಕೆ. ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದಾಳೆ. ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ರೀಚ್ ಆಗ್ತಿದೆ, ನಮ್ಮ ಸಂಸ್ಕೃತಿ ಅಂತ. ಬನ್ನಿ, ಅವ್ರದ್ದೇನೋ ಪ್ರಮೋಷನ್ ಇದೆ, ಎಕ್ಸಿಬಿಷನ್ ಇದೆ, ಸೊ ಪ್ರಮೋಷನ್ ಮಾಡಬೇಕು. ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ನೋಡಿದ್ರಲ್ಲ. ನನಗೆ ಅಂತ ಗಂಜಿ ಮಾಡ್ಕೊಂಡಿದ್ದೀನಿ. ಇವಾಗ 10 o'clock 10:30 ಅಷ್ಟಲ್ಲಿ ಬಿಟ್ಬಿಟ್ಟು ಕೆಂಗೇರಿ, ಇಲ್ಲಿಂದ 30 minutes ಇದೆ. ಹೋಗಿ ಬರೋಷ್ಟಲ್ಲಿ ಪಾಪು ಕರ್ಕೊಬರೋಷ್ಟಲ್ಲಿ ನಾನು ಬರಬೇಕು, ಇಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಬನ್ನಿ, ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ತುಂಬ ಚೆನ್ನಾಗಿದೆ ನಮ್ಮ ಸಂಸ್ಕೃತಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು. ಅವಳು ಇವಾಗ ಸ್ಟಾರ್ಟ್ ಮಾಡಿ ಒಂದು 4 months ಆಯಿತು. ಪರವಾಗಿಲ್ಲ, ಚೆನ್ನಾಗಿ ರೀಚ್ ಆಗ್ತಿದೆ. ಕಲೆಕ್ಷನ್ ಕೂಡ ಜನಗಳಿಗೆ ಇಷ್ಟ ಆಗ್ತಿದೆ. ಇವಾಗ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ, ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ ಇದೆಯಲ್ಲ, ಅವ್ರದ್ದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಟಚ್ ಆ್ಯಂಡ್ ಫೀಲ್ಸ್ ಮಾಡಬೇಕು ಅಂತಲೇ ಅವಳು ಈ ಎಕ್ಸ್ಪೋನ ನಡೆಸ್ತಿರೋದು. ಸೊ ನಾನು ಕೂಡ ಇವಾಗ ಮನೆಗೆ ರೀಚ್ ಆದೆ. ಬನ್ನಿ ಹೋಗೋಣ.
ಅಷ್ಟೊಂದೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಬ್ಬರು ತುಂಬಾ ಬ್ಯುಸಿ ಇದ್ವಿ. ನಾನು ವಾಪಸ್ ಹೋಗಬೇಕಿತ್ತು ಪಾಪು ಸ್ಕೂಲಿಂದ ಬರೋ ಅಷ್ಟರಲ್ಲಿ. ಸೊ ಅರ್ಜೆಂಟಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ನಾನು ಅವ್ರು ಎಲ್ಲಿ ಮಾಡ್ತಿದ್ದಾರೆ ಎಕ್ಸಿಬಿಷನ್ಗೆ ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡಬೇಕಿತ್ತು. ಸೊ ಇದೇ ಅವರ ಮನೆ. ಮನೆಗೆ ಬಂದಿದ್ದೀನಿ. ಅವ್ರದ್ದು ಸ್ಯಾರಿ ಎಕ್ಸ್ಪೋ ನಡೀತಿದೆ. ಇದೇ ಸ್ಯಾಟರ್ಡೆ ಸಂಡೇ. ಈ ವಿಡಿಯೋ ಬೇಗ ಹಾಕಿದ್ರೆ ಸ್ಯಾಟರ್ಡೆ ಸಂಡೇ, ಇಲ್ಲಾಂದರೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಅವಳು ರೆಡಿ ಆಗ್ತಿದ್ದಾಳೆ. ಸ್ವಲ್ಪ ವೀಡಿಯೋಸ್ ತೊಗೊಂಡು ಹೊರಡತ್ತೆ. ಸ್ಯಾರಿಗಳೆಲ್ಲ ರೆಡಿ ಇದೆ ಅನಿಸುತ್ತೆ. ಎಕ್ಸ್ಪೋಗೆ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ನೋಡೋಣ. ಆಯಿತಾ ರೆಡಿ? ಆಯಿತು, ಸರಿ ಬಾ. ಅಲ್ಲಿ ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು ನಮ್ಮ ಪಾಪು ಅಂತೂ ಎಷ್ಟು ತಲೆ ತಿಂತಿದ್ದಾಳೆ ಅಂದರೆ, ಅವಳಿಗೆ ಫಿಶ್ ಬೇಕಂತೆ. ಫಿಶ್ ಟ್ಯಾಂಕ್ ತೊಗೊಬರೋಣ ಅಂತ. ಸೊ ಇವಾಗ ಫಿಶ್ ಟ್ಯಾಂಕ್ ಮತ್ತು ಫಿಶ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನು ತರಕ್ಕೆ ಹೋಗ್ತಾರೀಪ್ಪ? ಫಿಶ್. ನಮ್ಮ ಬೇಬಿಗೆ ಫಿಶ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೆ ಬನ್ನಿ ಹೋಗಿ ತೊಗೊಬರಕ್ಕೆ ಹೋಗೋಣ. ಓಕೆ. ಓನ್ಲಿ 2 ಫಿಶ್ ಅಷ್ಟೇ. ಓಕೆ. ಆಟ ಮಾಡಬಾರ್ದು. ನಾವು ಯಾವ್ದು ಹೇಳ್ತೀವೋ ಅದು ತೊಗೋಬೇಕು. ಫಸ್ಟಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಬರೋಣ. ಪಪ್ಪ ಬಂದಮೇಲೆ ತೊಗೊಬರೋದು. ಓಕೆನಾ? ಏನ? ಫಿಶ್ನ ಎಲ್ಲ ಈ ಕಡೆ ತಿರುಗು. ಸರಿ ಬನ್ನಿ ಹೋಗೋಣ. ಓಕೆ ಗೈಸ್, ಬಾಯ್ ಬಾಯ್. ನಮ್ಮ ಪಪ್ಪ ಆಫೀಸಲ್ಲಿ ಇದ್ದಾರೆ. ಆಫೀಸ್ ಹೊರಗಡೆ ಇನ್ನು ಲೇಟ್ ಬರ್ತಾರೆ. ಕೈ ಕೊಡ ಬೇಬಿ ನೋಡು. ಇವಳಂತೂ ಏನಾದ್ರು ಒಂದು ಹೇಳ್ಬಿಟ್ರೆ ಅದನ್ನು ಮಾಡೋವರೆಗೂ ಬಿಡಲ್ಲ. ನಾನು ಬೆಳಗ್ಗೆ ಸುಮ್ಮನೆ ಫಿಶ್ ಕೊಡಿಸ್ತೀನಿ ಪಾಪು ಅಂತ ಅದೇ ಸೌಮ್ಯವ್ರು ಹೋಗ್ಬೇಕಾದ್ರೆ ಏನೇನೋ ಕನ್ವಿನ್ಸ್ ಮಾಡಿದ್ನಲ್ಲ. ಸೊ ನಮ್ಮನೆ ಹತ್ರ ಒಂದು ನೋಡಿಬಿಟ್ಟಿದ್ಲು ಇವಳು, ಫಿಶ್ದು ಶಾಪ್ ಇರೋದು, ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಆದರೂ ಬಿಡದೆ ಅವ್ರ ಅಪ್ಪ ಬಂದಮೇಲೆ ಸಂಜೆ ಇವತ್ತು ಅಕ್ವೇರಿಯಮ್ಗೆ ಹೋದ್ವಿ. ಅಂದರೆ ಫಿಶ್ ಎಲ್ಲ ಸೇಲ್ ಮಾಡ್ತಾರಲ್ಲ ಬರ್ಡ್ಸಲ್ಲೆಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಒಂದು ಫೈನಲಿ ಇವಾಗ ನೋಡ್ತಾ ಇದ್ದಾಳೆ. ಎಲ್ಲ ಬೇಕು ಅಂತಾಳೆ. ಅಲ್ಲಿರೋದು ಪ್ಯಾರೂಟ್ಸ್ ಬೇಕು, ಡಕ್ ಬೇಕು, ಪಿಜನ್ ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಪಾಪು ಇವಾಗೆಲ್ಲ ಅಲ್ಲಿ ನಾವು ಇಡೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗ್ತೀವಲ್ಲ ಬಿಗ್ ಹೌಸ್ಗೆ ಅವಾಗ ಅಂತ ಹೇಳಿ ಸಮಾಧಾನ ಮಾಡಿ ಅವಳಿಗೆ ಫೈನಲಿ ಅದು ಜಾಸ್ತಿ ಫಿಶ್ ಬೇಕಂತ, ಈ ಥರ ದೊಡ್ಡದು ಅಕ್ವೇರಿಯಮ್ ಬೇಕು ನನಗೆ, ಜಾಸ್ತಿ ಫಿಶ್ ಬೇಕು ಅಂತ ಇದ್ಲು. ಹಂಗೋ ಹಿಂಗೋ ಕನ್ವಿನ್ಸ್ ಮಾಡಿ ಒಂದು ಫಿಶ್ನ ಇವಾಗ ನೋಡ್ತಾ ಇದ್ದೀವಿ. ಒಂದು ಸಾಕು, ಫೈಟರ್ ಫಿಶ್ ಬರುತ್ತಲ್ಲ ಅದಾದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂತ ಅದನ್ನೇ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು ಇಲ್ಲೆಲ್ಲ ಫಿಶ್ಗಳು. ಬಟ್ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಇದೆಯಲ್ಲ ಜಾಗ, ಅಲ್ಲೆಲ್ಲ ಇಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಬೇಡ, ದೊಡ್ಡದು ಒಂದು ಚಿಕ್ಕದೇ ಸಾಕು ಅಂತ ನೋಡಿದ್ವಿ. ತೋರಿಸಿ. ಬ್ಲೂ ಚೆನ್ನಾಗಿದೆ. ಇಲ್ಲಿ ನೋಡು, ನಿಮ್ಮ ಫೇವ್ರೆಟ್ ಬ್ಲೂ. ಇಲ್ಲಿ ವಾವ್, ಡಿಫ್ರೆಂಟ್ ಆಗಿದೆ ಒಂಥರ. ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಓಕೆನಾ? ಇಷ್ಟ ಆಯ್ತಾ ಇದು? ಏನದು? ವೈಟ್ ಪ್ಯಾರೂಟ್. ನಾವು ಡಕ್ಕೆಲ್ಲ ಇಡಕ್ಕೆ ಜಾಗ ಇಲ್ಲ ಬಾಬು, ತುಂಬ ದೊಡ್ಡದಾಯ್ತು. ಪಿಜನ್ ಬಾ, ಆಯಿತು ಒಳಗಡೆ ಬಾರೋ. ಕಚ್ಚಕ್ಕೆ ಬರ್ತಿದ್ಯಾ? ಹಾಯ್ ಪಿಜನ್. ಕಚ್ಕಿಟ್ ಕೊಡೋದು. ಬಾ, ಬೇಡ ಬಾ. ಬಾ ಈ ಕಡೆ. ಸೊ ಫಿಶ್ ಮತ್ತು ಅದ್ರ ಗಿಡಕ್ಕೊಂದು ಇದು ಬೇಕಲ್ಲ ಬೌಲು, ಅದನ್ನು ಕೂಡ ತೊಗೊಂಡ್ವಿ. ಬಟ್ ತುಂಬ ಕಾಸ್ಟ್ಲಿ ಆಯಿತು ಅನಿಸ್ತು. ಆನ್ಲೈನಲ್ಲೆಲ್ಲ ಇನ್ನೂ ಕಡಿಮೆನೇ ಇದೆ. ಬಟ್ ಇವಾಗ ಆನ್ಲೈನೆಲ್ಲ ಆರ್ಡ್ರ್ ಮಾಡಿ ಅದು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ತೊಗೊಂಡ್ವಿ. ಫೈನಲಿ ನಮ್ಮ ಪಾಪು ಕೇಳ್ತಾ ಇದ್ದಿದ್ದು. ಇವಾಗ ತೊಗೊಂಡಿದ್ದು ನಾವು ಒಂಥರ ಬ್ಲೂ ಮತ್ತು ಯಾವುದಪ್ಪ ರೆಡ್ ಕಲರು, ಈ ಸ್ಪೈಡರ್ ಮ್ಯಾನ್ ಬರುತ್ತಲ್ಲ ಆ ಥರ. ಫಿಶ್ಗಳಲ್ಲಿ ಇಷ್ಟೊಂದು ಕಲರೆಲ್ಲ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ಇವಾಗ ತೊಗೊಂಡು ಮನೆಗೆ ಹೊರಟ್ವಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಮಗೂ ಕೂಡ ಸ್ವಲ್ಪ ಲಾಂಗ್ ಡ್ರೈವ್ ಬೇಕಿತ್ತು. ಮನೇಲಿ ಇದ್ದು ಬೋರ್ ಆಗ್ತಾಯಿತ್ತು.
ನಮಗಂತೂ ಎವ್ರಿ ಡೇ ಡೈಲಿ ಹೊರಗಡೆ ಕರ್ಕೊಂಡೋದ್ರು ಫುಲ್ಲು ಖುಷಿಯಾಗುತ್ತೆ. ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಸೊ ಬನ್ನಿ ನಮ್ಮ ಫಿಶ್ನ ಹಾಕೋಣ ಇವಾಗ. ದಿಸ್ ಇಸ್ ಫಿಶ್ ಫುಡ್ ಇಟ್ಕೊಳ್ಳಿ. Wait. Finally. Hey, wow! ಕ್ಯೂಟ್ ಇದೆ. ಫೈನಲಿ ನಮ್ಮ ಬೇಬಿಗೆ ತುಂಬ ದಿವಸದಿಂದ ಫಿಶ್ ಅಂತ ಇದ್ದು ಅದಕ್ಕೆ ತಗೊಬಂದಿದ್ದೀವಿ. ಎಷ್ಟು ದಿನ ಬದುಕಿರುತ್ತೋ ಗೊತ್ತಿಲ್ಲ. ಇವಳ ಕಾಟಕ್ಕೆ ಯಾವಾಗ ಏನಾಗುತ್ತೋ ಅಲ್ಲಿವರೆಗೂ ಸೈಡು ಇಟ್ಕೊಳ್ಳಂಗೆ ಅಡುಗೆ ಕೈಗಡೆ. ಹಾಯ್ ಬಬ್ಲು. ಬಬ್ಲು ಬೇಡ, ರೋಸಿ ಅಂತ ಇಡೋಣ ಇದಕ್ಕೆ. ನಮ್ಮ ಬೇಬಿ ಫ್ರೆಂಡ್ ರೋಸಿ. ನ್ಯೂ ಏನು ಅದೆಲ್ಲ ಹಾಕ್ಬಾರ್ದು, ಒಳಗಡೆ ಏನು ಹಾಕ್ಬಾರ್ದು, ಗಲೀಜಾಗತ್ ಮಂಗಣ್ಣ. ಫುಡ್ ಕೊಡ್ತೀನಿ, 2 ಫುಡ್ ಹಾಕು ಅಷ್ಟೇ ಈಗ. ಹಾಂ, ತುಂಬ ದಿವಸದಿಂದ ಆಸೆ ಪಡ್ತಾ ಇದ್ಲು. ಅದಕ್ಕೆ ಒಂದು ತೊಗೊಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಜಾಗ ಎಲ್ಲ ಕಂಜೆಸ್ಟೆಡ್ ಅಲ್ಲ, ಸೊ ದೊಡ್ಡದೆಲ್ಲ ಟ್ಯಾಂಕ್ ಇಡೋಕ್ಕಾಗಲ್ಲ ಅಂತ ಚಿಕ್ಕ ತೊಗೊಬಂದಿದ್ದೀವಿ. ನೋಡೋಣ ಎಷ್ಟು ದಿನ ಇರುತ್ತೆ ಅಂತ. ಚೆನ್ನಾಗಿ ನೋಡ್ಕೋಬೇಕು. ಇವಳು ನೋಡಿ ಆಲ್ರೆಡಿ ಎಷ್ಟು ತೀಟೆ ಕೆಲಸ ಮಾಡ್ತಾಳೆ. ಇವಳ ಮೇಲೆ ಡೌಟು. ನೋಡೋಣ ಏನು ಮಾಡ್ತಾಳೆ ಅಂತ. ಓಪನ್ ಮಾಡಿಬಿಟ್ಟು ಓನ್ಲಿ 2 ಕಾಳು ಮಾತ್ರ ಹಾಕ್ಬೇಕಂತೆ, ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದಂತೆ. ಅಂದರೆ ನಾವು ಲಾಸ್ಟ್ ಟೈಮು ನಮ್ಮ ಮನೇಲಿ ಫೈಟರ್ ಫಿಶ್ ಇತ್ತು. ನಾವು ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು, ಅವಾಗ ಗೊತ್ತಿಲ್ಲದೇ ನಾವು ಫುಡ್ ಜಾಸ್ತಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಅದು ಪಾಪ ಸತ್ತೋಗ್ಬಿಟ್ಟು ಜಾಸ್ತಿನೇ ಇರಲಿಲ್ಲ. ಅದಕ್ಕೆ ನಮ್ಮ ಮನೇಲಿ ಏನು ತರಕ್ಕೂ ಭಯ, ಎಲ್ಲಿ ಮತ್ತೆ ಏನಾಗ್ಬಿಡುತ್ತೋ ಅಂತ. ನಮ್ಮ ಬೇಬಿ ಕೇಳಿದೆ, ಹಠ ಮಾಡಿದ್ರೆ ತರಿಸ್ಕೊಂಡಿದ್ದಾಳೆ. ಓಹೋ ಹೆಂಗಿದೆ ನೋಡು ಬೇಬಿ. ಸೇಮ್ ಸಾಸಿವೆ ಕಾಳು ಥರ ಇದೆ. 2 ಕೊಡ್ತೀನಿ ಇವಾಗ ನಿಂಗೆ, ಆಯಿತಾ? 1 ನಿಮಿಷ ಇರು. ಬೇಕಂತ ಹಿಡ್ಕೊ ಕರೆಕ್ಟಾಗಿ. ನಂತರ ಬೀಳ್ತಾ 2 ಕಾಣಿಸ್ತದೆ ಇಲ್ಲ. ಎಲ್ಲಿ? ಅಲ್ಲೇ ಇದೆ, ತಿನ್ನೋದು ಬಿಡೋದು ಇಲ್ಲ. ಫುಲ್ಲು ಸಣ್ಣದು. ರೋಸಿ ಬನ್ನಿ, ಇದನ್ನು ಇಲ್ಲೊಂದು ಪ್ಲೇಸ್ ಹುಡುಕಿದ್ದೀನಿ, ಅಲ್ಲಿ ಇಡಬೇಕು. ಇಲ್ಲೇ TV ಶೋಕೇಶ್ ಹತ್ರ ಇಡ್ತಾ ಇದ್ದೀನಿ. ಕ್ಯೂಟಾಗಿದೆ ಅಲ್ಲ? ಎಲ್ಲಿ? ಫಿಶ್ ಹತ್ರ ಸಾಕು, ಇಲ್ಲಿ ಪಕ್ಕದಲ್ಲಿ ಇಡೋಣ. ಒಳಗಡೆ ಏನೂ ಹಾಕ್ಬಾರ್ದು, ಆಯ್ತಾ? ಹಾಕಲ್ಲ ಅಷ್ಟೇ, ಪಕ್ಕದಲ್ಲಿ ಇಡ್ತೀನಿ. ಇಲ್ಲಿ ಡಾಟ್ಸು. ಇಡು. ಮಲ್ಕೊಂಡಿಲ್ಲ, ಈಗ ಸುಸ್ತಾಗ್ತಿದೆ. ಓಕೆ. ಮಮ್ಮಿ ಇನ್ನೂ ಮಾಡ್ತಿದ್ದಿಲ್ಲ. ಹಾಂ, ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಅಲ್ಲ, ಡಿನ್ನರ್. ಓಕೆ, ಡಿನ್ನರ್ ಟೈಮ್. ಫ್ರೆಂಡಾ ಇದು? ವಾವ್, 2 ಫ್ರೆಂಡ್ಸ್ ಇದೆ ಅಲ್ಲ ನಿಮಗೆ? ಹೌದಾ? ಓಕೆ. ಓಕೆ, ತಗೋಬರೋಣ.
ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಾನು ಸ್ಯಾರಿ ಶಾಪಿಂಗ್ ಹೋಗಿದ್ದೆ ಹಬ್ಬಕ್ಕೆ ಅಂತ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.